ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತು ಮತ್ತೊಂದು ಪ್ರೊಫೈಲ್ ತೊಗೊಂಡು ಬಂದೀನಿ ರೀ. ತುಂಬ ಚಂದ ಐತಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಹಾಗಾಗಿ ಯಾರು ವಿಡಿಯೋ ಮೇಲೆ ಕೆತ್ತಲಿಕ್ಕೆ ಹೋಗಬೇಡ್ರಿ, ಕೊನೆ ತನಕ ನೋಡ್ರಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಹೆಸರು ಬಂದು ಸೇವಂತಿ ಅಂತ. ಇವ್ರ ವಯಸ್ಸು ಬಂದು 36 ವರ್ಷ ಅಂತ ಹೇಳ್ಕೊಂಡಿದ್ದಾರೆ. ಇವರು ಎತ್ತರ 5 ಅಡಿ ಅದಿನಂತ ಹೇಳ್ಯಾರ್ರಿ. ಇವ್ರ ಊರ ಗದಗಂತ್ರಿ. ಕಾಚದ ಕಲರು ಹಸಿರು ಅಂತ ಹೇಳಿದ್ದಾರೆ. ಜಿಲೇಬಿ ಕೂದಲು ಅಂದರೆ ಅಲ್ಲಿ ಆ ಜಾಗದಲ್ಲಿ ತುಂಬ ಕೂದಲಿದ್ದಾವೆ ಅಂತ ಹೇಳಿದ್ದಾರೆ. ಇವ್ರ ಅಗಲ ಬಂದು 4 ಇಂಚು ಅಗಲ ಐತಿ ಅಂತ ಹೇಳಿದ್ದಾರೆ. ಗಂಡನ ಹೆಸರು ಬಂದು ಚಂದ್ರು ಅಂತ ಹೇಳಿದ್ದಾರೆ. ಗಂಡನ ಕೆಲಸ ಬಂದು ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಹಾಕಿದ್ದು ಬರೀ ಜಸ್ಟ್ 4 ವರ್ಷ ಆಗಿದೆ ಅಂತ್ರಿ, ಮತ್ತೆ ಹಾಕೇ ಇಲ್ಲಂತ್ರಿ. ನೋಡ್ರಿ, ಇದು ಇಷ್ಟು ಸೇವಂತಿ ಅವರಿಗೆ ಸಂಬಂಧಪಟ್ಟ ಪ್ರೊಫೈಲನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನಿಮ್ಗೇನಾದರೂ ಇಷ್ಟ ಆಯ್ತೇನಂತ ನೋಡ್ರಿ. ಇನ್ನು ಮುಂದೆ ಡೀಟೇಲ್ಸ್ ಇದಾವ, ಹೇಳ್ಕೊತ ಹೋಗ್ತೀನಿ, ಕೇಳ್ಕೊತ ಹೋಗ್ರಿ. ಸೇವಂತಿ ಅವರು ಎದುರಿಸಿದ ದಿನಗಳ ಬಗ್ಗೆ ಸ್ವಲ್ಪ ಹೇಳ್ಕೊಂಡಿದ್ದಾರೆ. ಏನೇನು ಅದಾವಂತ ನೋಡೋಣ ಬರ್ರಿ. 20 ನಿಮಿಷ ಕಷ್ಟಪಟ್ಟಿದ್ದೇನೆ, ಆದರೂ ಕೂಡ ನಿಂತುಕೊಳ್ಳಲು ಅದಕ್ಕೆ ತೀರ್ಮಾನ ಬಂದಿತ್ತು. ಸುರಂಗ ಮಾರ್ಗ ತೋರಿಸಿದರೂ ಎದ್ದೇಳ್ತಾನೇ ಇಲ್ಲ. ಮುಟ್ಟಿ ಎತ್ತಿ ಆಡಿಸಿದರೂ ಏನೂ ಉಪಯೋಗ ಆಗುತ್ತಿಲ್ಲ. ಕಾರಣ ಮೊದಲಿಂದಲೇ ಅದು ಹಾಗೆ ಇರ್ತಿತ್ತು. ಈಗಲೂ ಕೂಡ ದಿನಕ್ಕೆ 1 ಸಲ ಪ್ರಯತ್ನ ಪಡುತ್ತಿದ್ದೇನೆ, ಆದರೂ ಸುಖವಿಲ್ಲ ಅಂದ್ರೀ. ಸೇವಂತಿ ಅವ್ರು ಏನು ಹೇಳ್ಯಾರಂದ್ರೆ 20 ನಿಮಿಷ ಕಷ್ಟಪಡ್ತಿದಾರಂತ್ರಿ ಅವ್ರ ಸ್ವಾಮನ ಎದ್ದು ನಿಂದ್ರಿಸ್ಲಾಕ. ಬಟ್ ಅದು ಎದ್ದು ನಿಂದ್ರವಲ್ಲಾಗ್ಯದಂತ್ರಿ. ಇವ್ರದ್ದು ಸುರಂಗ ಮಾರ್ಗ ತೋರಿಸಿದ್ರು ಅದು ಹೇಳ್ತಾನೆ ಇಲ್ಲಂತ್ರಿ. ಸೇವಂತಿ ಅವರು ಅವ್ರ ಸ್ವಾಮನ ಮುಟ್ಟಿ ಎತ್ತಿ ಆಡಿಸಿದ್ರು ಕೂಡ ಏನೂ ಉಪಯೋಗ ಆಗ್ತಿಲ್ಲಂತ್ರಿ. ಅದು ಮೊದಲಿಂದನೇ ಒಟ್ಟು ಎದ್ದೇಳಕತ್ತಿಲ್ಲಂತ್ರಿ. ಇವಾಗಲೂ ದಿನಕ್ಕೆ 1 ಸಲ ಆದರೂ ಪ್ರಯತ್ನ ಪಡ್ತಾರೆ, ಬಟ್ ಏನೂ ಉಪಯೋಗ ಆಗ್ತಿಲ್ಲಂತ ಹೇಳಿದ್ದಾರೆ. ನೋಡ್ರಿ, ಪಾಪ ಅವರು ಎದುರಿಸಿದ ದಿನಗಳು ಹಿಂಗದಾವ. ಗಂಡ ಈ ರೀತಿ ಇರಲಿ ಅಂತ ಹೇಳಿದ್ದಾರೆ. ಅಂದರೆ ನೀವು ಬರುವಂಥವ್ರು ಈ ರೀತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಮಾಡಬೇಕಾದ್ರೆ ಸಾಮಾನು ಡೊಂಕು ಆದರೂ ಕೂಡ ಸರಿ ಮಾಡಿಕೊಂಡು ಮಾಡಬೇಕು. ನೀವು ಮಾಡಾಗ ನಿಮ್ಮ ಸಾಮಾನು ಡೊಂಕ್ ಆಯ್ತಂದ್ರೆ ಅದನ್ನು ಸರಿ ಮಾಡಿಕೊಂಡು ಮಾಡಬೇಕಂತ ಹೇಳ್ಯಾರ್ರಿ. ಒಂದು ವೇಳೆ ನನ್ನ ಸ್ನೇಹಿತರು ಮಧ್ಯರಾತ್ರಿಯಲ್ಲಿ ಕಾಲ್ ಮಾಡಿದರೂ ಸಹ ಏನೂ ಅನ್ನಬಾರ್ದು. ಇವ್ರ ಫ್ರೆಂಡ್ಸ್ ರಾತ್ರಿ ಕಾಲ್ ಮಾಡಿದ್ರೆ ನೀವೇನೂ ಅನ್ಕೋಬಾರ್ದ್ರಂತ್ರಿ. ನನ್ನ ಸ್ನೇಹಿತರ ಜೊತೆ ಸಂತೋಷವಾಗಿರಬೇಕು, ಕೋಪದಿಂದ ಮಾತಾಡಬಾರ್ದು. ಅವ್ರ ಸ್ನೇಹಿತರ ಜೊತೆ ನೀವು ಸಂತೋಷವಾಗಿರಬೇಕು ಮತ್ತು ಕೋಪದಿಂದ ಮಾತಾಡಬಾರ್ದು. ನಾನು ಏನೇ ಹೇಳಿದರೂ ಅದಕ್ಕೆ ಒಪ್ಪಿಕೊಳ್ಳಬೇಕು, ಇಲ್ಲ ಅಂತ ಅನ್ನಬಾರದು. ಸೇವಂತಿ ಅವರು ಏನು ಹೇಳಿದ್ರು ನೀವು ಅದಕ್ಕೆ ಓಕೆ ಅನ್ನಬೇಕು, ಇಲ್ಲ ಅಂತ ಅನ್ನಬಾರ್ದು ಅಂತ ಹೇಳಿದ್ದಾರೆ. ಇದು ಇಷ್ಟು ರೀ. ಗಂಡು ಈ ರೀತಿಯಾಗಿರಲಿ ಅಂತ ಹೇಳ್ಕೊಂಡಿದ್ದಾರೆ. ಜಿಲೇಬಿ ಕೊಡುವುದರ ಬಗ್ಗೆ ಸ್ವಲ್ಪ ಹೇಳ್ಕೊಂಡಿದ್ದಾರೆ. ನನಗೆ ಇಷ್ಟ ಬಂದಾಗ ಮಾತ್ರ ಹಾಕುವುದು ಮತ್ತು ಕೊಟ್ಟ ತಕ್ಷಣ ಬೇಗನೆ ಮಾಡಬೇಕು, ಇಲ್ಲ ಅಂತ ಹೇಳಬಾರ್ದು. ಇಲ್ಲಿಯವರೆಗೂ ಒಬ್ಬರನ್ನಾದರೂ ಮಾಡಿದ ಅನುಭವ ಇರಬೇಕು. ಕೊಡೋದಿಲ್ಲ ಅಂತ ಹಠ ಮಾಡಿದರೆ ಕೊಡೋ ಥರ ಒಂದು ಕಲೆಯನ್ನು ಕಲ್ತಿರಬೇಕು. ಅದು ನನಗೆ ಇಷ್ಟವಾಗಿರಬೇಕು. ನೋಡಿದ ತಕ್ಷಣ ಕಂಬದಂತೆ ಎದ್ದು ನಿಲ್ಲಬೇಕು ಮತ್ತು ಸ್ವಲ್ಪನಾದರೂ ಬಿಳಿ ಇರಬೇಕು. ನೋಡ್ರಿ, ಅವ್ರು ಏನು ಹೇಳಿದಾರಂದ್ರೆ ಅವ್ರಿಗೆ ಇಷ್ಟ ಬಂದಾಗ ಕೊಡ್ತಾರಂತ್ರಿ. ಅವಾಗ ಕೊಟ್ಟಾಗ ನೀವು ತಕ್ಷಣವೇ ಮಾಡಬೇಕಂತ. ಇಲ್ಲಿವರೆಗೂ ಒಬ್ಬರನ್ನಾದರೂ ಕೇದಿರುವ ಅನುಭವ ನಿಮಗಿರ್ಬೇಕಂತ ಹೇಳಿದ್ದಾರೆ. ಅವ್ರು ಕೊಡಲ್ಲ ಅಂತ ಹೇಳಿದಾಗ ನೀವು ಕೊಡುವಂತ ಹೇಳುವಂತಹ ಒಂದು ಕಲೆ ಇರಬೇಕು ಅಂತ ಹೇಳಿದ್ದಾರೆ. ಅವರು ನೋಡಿದ ತಕ್ಷಣ ನಿಮ್ಮ ಸಾಮಾನು ಕಂಬದಗತ್ತಲೆ ಎದ್ದು ನಿಂದಿರಬೇಕು ಮತ್ತು ಸ್ವಲ್ಪ ಕರ್ರಗಿಲ್ಲ, ಬೆಳ್ಳಗೆ ಇರಬೇಕು ಅಂತ ಹೇಳಿದ್ದಾರೆ. ಇದು ಇಷ್ಟು ಜಿಲೇಬಿ ಕೊಡುವುದ್ರ ಬಗ್ಗೆ ಹೇಳಿದ್ದಾರೆ. ಮತ್ತು ಅನುಕೂಲತೆಗಳ ಬಗ್ಗೆನೂ ಹೇಳಿದ್ದಾರೆ. 1 ಸಲ ಕೊಟ್ಟರೆ ಸಾಕು, ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಹಿಡಿತದೊಳಗೆ ಇರ್ತೀನಿ, ಎಲ್ಲೂ ಹೋಗಲ್ಲ, ಯಾರಿಗೂ ಕೊಡುವುದಿಲ್ಲ ಅಂತಲೂ ಹೇಳಿದ್ದಾರೆ. ಸೊ ನೋಡ್ರಿ, ಇದು ಇಷ್ಟು ಸೇವಂತಿ ಅವರಿಗೆ ಸಂಬಂಧಪಟ್ಟ ಬಯೋಡೇಟಾ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ರಿ. ನಾಳೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ, ಧನ್ಯವಾದಗಳು ರೀ.